ಜನಿವಾರ ಚಿಟಾಪಟಿ ಮಾತ್ರ ಈಗ ನಿಲ್ತಾ ಇಲ್ಲ. ಬೀದರ್ನಲ್ಲಾಗಿರುವಂಥ ಬೆಳವಣಿಗೆ ಶಿವಮೊಗ್ಗದಲ್ಲಾಗಿದ್ದಕ್ಕೆ ಏನು ತಗೋಬೇಕು ತಗೊಂಡಿದ್ದಾರೆ. ಬಟ್ ಆದರೆ ಬೀದರ್ನಲ್ಲಾಗಿರುವಂಥ ಬೆಳವಣಿಗೆ ಇದೆಯಲ್ಲ, ಅದಕ್ಕೆ ಈಗ ವಿದ್ಯಾರ್ಥಿ ನಿವಾಸಕ್ಕೆ ಸಚಿವ ಖಂಡ್ರೆ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಉಚಿತ ಸೀಟು ಕೊಡುವ ಭರವಸೆಯನ್ನು ಕೂಡ ಸಚಿವರು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ವಿದ್ಯಾರ್ಥಿ ಸಚಿವರೊತ್ತು ಈಗ ಧನ್ಯವಾದವನ್ನು ಕೂಡ ಹೇಳಿದ್ದಾರೆ. ಸೊ ಬೀದರ್ ವಿದ್ಯಾರ್ಥಿ ನಿವಾಸಕ್ಕೆ ಸಚಿವ ಖಂಡ್ರೆ ಭೇಟಿ ಕೊಟ್ಟು ಉಚಿತ ಸೀಟು ಕೊಡುವ ಭರವಸೆಯನ್ನು ಈಗ ಸಚಿವರು ನೀಡಿದ್ದಾರೆ. ಬರ್ರಿ ಅಂದ್ರೆ ನಾನು ಈ ರೆಡಿ ಇರ್ತೀನಿ ಸರ್, ಇದೆ ನನಗೆ ಲಗ್ನ ಭಾಳ ಏರ್ಪೋರ್ಟಲ್ಲಿ ಬಂದ ತಕ್ಷಣ ಬಂದ್ಬಿಟ್ಟೆ, ಫೋನ್ ಮಾಡಿದೆ ಅವ್ರಿಗೆ, ನಾನು ಈ ರೆಡಿಯಾಗಿ ಬರ್ತೀನಿ ಸರ್ ಅಂದರು. ರೆಡಿಯಾಗಿ ಬೇಡ, ನಂಗೆ ಲೇಟ್ ಆಗ್ತದೆ ಅಂತ ಬಂದ್ಬಿಟ್ಟು. ಅದೇ ಸರ್, ನಾಳೆ 10 ವರ್ಷ 15 ವರ್ಷಗಳು ಮುನ್ಸಿಪಲ್ ನಾನೇ ಪ್ರತಿ ಸೆಕೆಂಡ್ ಇಯರ್ ಎಕ್ಸಾಮ್ ಎಲ್ಲ ಅನುಭವ ಇದೆ, ಎಲ್ಲ ಇದೆ. ನೀವು ಹೋಗ್ತಿದ್ರೆ ಗೊತ್ತಂದ್ರೆ ಈಗ ಘಟನೆ ಆಯ್ತಿಲ್ಲ 100%. ಯಾಕೆ ನೀವು ಹೋಗಿ ಅಂದಾಗ ಅವರೆಲ್ಲ ಸಣ್ಣ ಹುಡುಗರಿಗೆ ನೋಡೋಣ ವಿಚಿತ್ರ ಬೇರೆ. ಸೊ ಅಟ್ಲೀಸ್ಟ್ ಅವ್ರು ಇರಲಿಲ್ಲ ಅನಿಸುತ್ತೆ ಊರಲ್ಲಿ. ಈಗ ಹೋಗಿ ತಲುಪಿದ ನಂತರ ಅವ್ರಿಗೊಂದಿಷ್ಟು ಭರವಸೆಯನ್ನು ಕೊಟ್ಬಿಟ್ಟಿದ್ದಾರೆ. ಅದೇ ಬೇಕಾಗಿರುವಂಥದ್ದು, ಮನಸ್ಥೈರ್ಯ ಗಟ್ಟಿಯಾಗಿರಬೇಕು. ಸೊ ಆ ನಿಟ್ಟಿನಲ್ಲಿ ಈಗ ಕೆಲಸವನ್ನು ಮಾಡಿದ್ದಾರೆ ಸಚಿವರು. ಬಟ್ ಭರವಸೆಯನ್ನು ಕೊಟ್ಟಿದ್ರೆ ಉಚಿತ ಸೀಟ್ ಕೊಡೋದು, ಅದು ಹೆಂಗೆ ಕೊಡ್ತೀರಾ, ಯಾವ ಆಧಾರದ ಮೇಲೆ? ಸ್ಪೆಷಲ್ ಕೇಸ್ ಅಂತ ಪರಿಗಣಿಸ್ತಾರೆ ಇದನ್ನು. ಫಸ್ಟ್ ಆಫ್ ಆಲ್ ನಾನು ಪಬ್ಲಿಕ್ ಟಿ ವಿ ಅವರಿಗೆ ಬಿಗ್ ಥ್ಯಾಂಕ್ಸ್ ಅಂತ ಇದ್ದೀನಿ. ಫಸ್ಟ್ ಅವರೇ ಬಂದು ಕವರೇಜ್ ಮಾಡಿದ್ರು, ಇವೆಲ್ಲ ನ್ಯೂಸಿಂದು ಲೈವ್ ಎಲ್ಲ ತೊಗೊಂಡ್ರು ಅವರೇ ಬಂದಿದ್ದು. ನಿಮ್ಲಿಂದ ಎಷ್ಟು ನ್ಯಾಯ ಸಿಕ್ತು, ಪಬ್ಲಿಕ್ ಟಿವಿ ಎಲ್ಲ ನ್ಯೂಸ್ ಚಾನೆಲ್ ಹಿಡಿದು ಕವರೇಜ್ ಮಾಡಿದ್ದು. ರಂಗನಾಥ್ ಸರ್ ಫುಲ್ ಸಪೋರ್ಟ್ ಮಾಡಿದ್ರು. ಎಲ್ಲ ಸರ್ ಜಸ್ಟಿಸ್ ಸಿಕ್ತು ಸರ್, ಅವ್ರು ಎಷ್ಟು ಬಂದು ಸಪೋರ್ಟ್ ಮಾಡಿದ್ರು ಎಲ್ಲ. ನಾನು ಥ್ಯಾಂಕ್ಸ್ ಅಂತ ಇದೆ. ಖಂಡ್ರೆ ಅವರು ಮತ್ತು ರಹೀಮ್ ಖಾನ್ ಸರ್ ಅವರು ಬಂದು ಅಂದರು, ನಿಮ್ಗೆ ಫುಲ್ ಸಪೋರ್ಟ್ ಇದೆ, ನೀವು BKIT ಕಾಲೇಜಲ್ಲಿ ಫ್ರೀ ಸೀಟ್ ಕೊಡ್ತೀವಿ, ಕಾಮೆಟ್ಗೆ ಎಕ್ಸಾಮ್ ಬರೀರಿ, ನಾವು ಫುಲ್ ಸಪೋರ್ಟ್ ಇದೆ ಅಂತ ಹೇಳಿದ್ರು ಸರ್. ಫುಲ್ ಟೆನ್ಷನ್ ಇತ್ತು ರೀ ಸರ್. ಆಗ ಮ್ಯಾಥ್ಸ್ ಎಕ್ಸಾಮ್ ಮಿಸ್ ಆಗಿ ನಮ್ಮ ಮುಂದೇನು ಫ್ಯೂಚರ್ ಏನು ಅಂತೇನು ಗೊತ್ತಾಗ್ತಾ ಇದ್ದಿಲ್ಲ ಸರ್. ಈಗ ಎಲ್ಲ ಸಾರ್ಟ್ ಔಟ್ ಆಗಿದೆ ಸರ್, ತುಂಬ ಖುಷಿ ಆಗ್ತದೆ ಸರ್. ಫಿಸಿಕ್ಸ್ ಎಕ್ಸಾಮ್ ಬರಲಿಕ್ಕೆ ಹೊಂಟಿದ್ದೆ. ಚೆಕಿಂಗ್ ಎಲ್ಲ ನಡೀತಾ ಇತ್ತು. ಅವಾಗ ಪೊಲೀಸ್ ಆಫೀಸರ್ಸ್ ಎಲ್ಲ ನಿಂತಿದ್ರು. ಅವರು ಚೆಕ್ ಮಾಡ್ಲಿಕ್ಕಿದ್ರು. ನಂದು ಇಲ್ಲಿ ಕೊಳ್ಳಿ ಜನಿವಾರ ಕಾಣ್ತು ಅವರಿಗೆ. ಅವ್ರ ಕಣ್ಣ ಮೇಲೆ ಅವ್ರೇನಂದ್ರು, ಅದನ್ನ ತೆಗಿಬೇಕಾಗ್ತದೆ, ಈಗ ಎಕ್ಸಾಮ್ ಬರ್ಲಿಕ್ಕೆ ಅಲೋ ಮಾಡೋದಿಲ್ಲ, ತೆಗಿಲ್ಲ ಅಂದರೆ ನಾನು ಕನ್ಫ್ಯೂಸ್ ಆಗಿ ಹಿಂಗೆ ಜನಿವಾರ ತೋರಿಸಿದೆ ಅವರಿಗೆ. ಮತ್ತು ಎಕ್ಸಾಮ್ ಟೆನ್ಷನ್ ಒಂದಿತ್ತು, ಅದಕ್ಕೆ ನಾ ಒಳಗೆ ಹೊಂಟಿದ್ದೆ ಎಲ್ಲ ತೆಗೆದು ಬರಲಿಕ್ಕೆ. ಅಷ್ಟು ಟೈಮ್ ಇಲ್ಲ ಈಗ, ಏನು ತಗೋದು ಕೊಡ್ತೀಯಾ ಅಂತಂದು ಹೇಳಿ ಕತ್ರಿ ತೊಗೊಂಬಂದು ಕಟ್ ಮಾಡಿದರು. ನಾನು ಈಗ ದ್ವಿತೀಯ PUC ಮುಗಿಸಿ CET ಪರೀಕ್ಷೆ ತಗೊಂಡಿರ್ತೀನಿ. CET ಚೆಕಿಂಗ್ ನಡೀತಾ ಇರುತ್ತೆ, ಸೆಕ್ಯೂರಿಟಿ ಚೆಕಿಂಗ್ ಆಸ್ ಇಟ್ ಈಸ್. ನಾನು ಲೈನಲ್ಲೇ ಹೋದಾಗ ನನ್ನ ಶರ್ಟ್ ತೆಗೆದು ಒಳಗಡೆ ಇರೋ ಜನಿವಾರವನ್ನು ನೋಡಿ, ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವಾರವನ್ನು ಕಟ್ ಮಾಡಿರ್ತಾರೆ. ಈ ಥರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ನಿಗೆ. ಎಕ್ಸಾಮ್ ಆದಮೇಲೆ ನಾನು ಅದನ್ನು ಹೋಗಿ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಪ್ರೂಫ್ ಇಲ್ಲೇ ಇದೆ, ನೋಡ್ತಾ ಇದ್ದೀರಾ ನೀವು, ಕಟ್ ಮಾಡಿದ್ದಾರೆ. ಇದರಿಂದ ನನಗೆ ತುಂಬ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕ್ಕೂ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ. ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ